ದೇವ್ರ ವಿಡಿಯೋ ನಿಮ್ಮ ಮುಂದೆ ಬಂದಿದೆ, ನೀವು ತುಂಬ ಅದೃಷ್ಟ ಮಾಡಿದ್ದೀರಾ ಅಂತ ಅರ್ಥ. ಸರ್ ಇದೊಂದು ಪುಟ್ಟಳ್ಳಿ, ಇದರಲ್ಲಿ ಅಂಬಾದೇವಿ ಅಂತ ನೆಲೆಸಿದ್ದಾರೆ. ಬನ್ನಿ ಸರ್, ದೇವ್ರ ತೋರಿಸ್ತೀನಿ. ಅಂದರೆ ಕೈ ಕಾಲಾಗಿರ್ಬೋದು, ಕಾಲು ನೋವಾಗಿರ್ಬೋದು, ಮೈ ಕೈನಾಗಿರ್ಬೋದು, ಮಕ್ಕಳಿಲ್ದಾರ್ಗಾಗಿರ್ಬೋದು, ನಮ್ಮ ಇವರೆಲ್ಲ ಬಂದಿರೋದು ಅದೇ ಒಂದು ಡಿಸ್ಟ್ರಿಕ್ಟಿಂದ ಬಂದಿಲ್ಲ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನೋಡಿ ಇವರೆಲ್ಲ ಅವರೇ. ಇಡೀ ಪ್ರಪಂಚದಲ್ಲಿ ಇಂಥ ದೇವರು ನಾನು ಇಲ್ಲಿ ನೋಡಿಲ್ಲ. ಇಲ್ಲಿ ಕಾಲಿಟ್ಟು ನಾನು 50 ಲಕ್ಷದ ಮನೆ ಕಟ್ಟಿದ್ದೀನಿ. ಆ ಬೋರ್ನಲ್ಲಿ ನೀರು ಬರ್ತಿರ್ಲಿಲ್ಲ, ಇವಾಗ ನೀರು ಆಗ್ತಿದ್ವ ನನಗೆ. ಇದೇ ಅಂಬಾದೇವಿ ಅಂತ ಏನು ಕುತ್ಕೊಂಡಿದ್ರು ಇಂಥದಕ್ಕೆ ಬಂದಿದ್ದು, ಇಂಥ ಸಮಸ್ಯೆ ಐತೆ ಬನ್ರಿ ಅಂತ ಅದೇ ಕರೆಯುತ್ತೆ. ಇವಾಗ ಬರಿಗಾರಲ್ಲಿ ಬಂದ್ರು ಮುಂದೆ ಕಾರಲ್ಲಿ ಬರ್ತಾರೆ ಸರ್. ಎಷ್ಟು ಕಾರ್ ಇದಾವೆ ನೋಡಿ. ಇಲ್ಲಿ ಬಂದಾದ್ಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ, ಸೈಟ್ ತಗೊಂಡಿದ್ದೀನಿ, ಗಾಡಿ ತಗೊಂಡಿದ್ದೀನಿ. ನನಗೆ ಅಡ್ರೆಸ್ ಕೊಟ್ಟಿದ್ದೆ ಬೇರೆ ಯಾರೋ ಒಬ್ಬರು, ಹೋಗಿ ಅಲ್ಲಿಗೆ ಒಳ್ಳೇದಾಗುತ್ತೆ ಅಂತ. ನನಗಿಲ್ಲಿ ಬರೋಕ್ಕೆ ಮುಂಚೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಇತ್ತು ಸರ್, ಇದು ಸತ್ಯ ಕೂಡ. ನಾನಿಲ್ಲಿ ಬರೋಕ್ಕೆ ಮುಂಚೆ ನಾನು ನಿನ್ನ ಜೀವನದಲ್ಲಿ ಉದ್ಧಾರ ಆಗ್ತೀನಿ ಅಂತ ಅಂದ್ಕೊಂಡ್ರಲ್ಲ, ಸಾವಿನ ಯೋಚನೆ ಮಾಡ್ತಾ ಇದ್ದೆ ನಾನು ಇಲ್ಲಿ ಬರೋಕ್ಕೆ ಮುಂಚೆ. ಇಲ್ಲಿ ಬಂದಾದ್ಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ, ಸೈಟ್ ತಗೊಂಡಿದ್ದೀನಿ, ಗಾಡಿ ತಗೊಂಡಿದ್ದೀನಿ. ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರೆ. ನನ್ನ ಮಗಳು SLC. ಅವು ಇಲ್ಲಿ ಬಂದಾದ್ಮೇಲೆ ಒಳ್ಳೆ ಪರ್ಸೆಂಟೇಜ್ ಬರ್ತಾ ಇದೆ. ನಮ್ಮ ಅಕ್ಕನ ಮಗಳು ತುಂಬ ಹುಷಾರಿರಲಿಲ್ಲ, ಅವಳು ಚೆನ್ನಾಗಿದ್ದಾಳೆ. ನಮ್ಮ ಅಮ್ಮ ಚೆನ್ನಾಗಿದ್ದಾರೆ. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಸರ್. ಇಲ್ಲಿ ಬಂದಾದ್ಮೇಲೆ ನೋಡ್ತಾ ಇದ್ದೀನಿ, ಪ್ರತಿಯೊಬ್ಬರ ಮಕ್ಕದಲ್ಲೂ ಒಳ್ಳೆ ಕಳೆ ಇದೆ, ಒಳ್ಳೆ ನಗು ಇದೆ. ಎಂಥ ಇಲ್ಲಿ ಶ್ರೀಮಂತರು ಬಡವರು ಯಾವ ಭೇದ ಭಾವ ಇಲ್ಲ. ಇಲ್ಲಿ ಬಂದ ಪ್ರತಿಯೊಬ್ಬರು ಚೆನ್ನಾಗಾಗ್ತಾರೆ, ಬರಲೇಬೇಕು ಸರ್. ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ನಾನು ಇಲ್ಲಿ ಬಂದೋಗಿ, ನೀವು ಎಲ್ಲೆಲ್ಲೋ ಸುತ್ತು ಬರ್ತೀರಾ, ಎಲ್ಲೆಲ್ಲೋ ಹೋಗಿ ಬರ್ತೀರಾ, ಬಟ್ ಇಲ್ಲಿ ಬಂದೋಗಿ ಒಂದ್ಸರಿ ಜೀವನದಲ್ಲಿ ತುಂಬ ಚೆನ್ನಾಗಾಗ್ತೀರಾ. ಈ ಭರವಸೆ ಆ ತಾಯಿ ಕಡೆಯಿಂದ ನಾನು ಕೊಡ್ತೀನಿ. ಯಾಕಂದರೆ ನಾನು ನಡ್ಕೊಂಡಿದ್ದೀನಿ, ನನಗೆ ಒಳ್ಳೇದಾಗಿದೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಭಕ್ತಾದಿಗಳ ಜೊತೆ ಕಾಮನಾಗಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಒಬ್ಬೊಬ್ಬರು ನೆಡಗಾಲಲ್ಲಿ ನಡ್ಕೊ ಬಂದಿದ್ದೀನಿ ಅಂತ ಕೇಳಿದ್ದೀನಿ. ₹1 ದುಡ್ಡಿಲ್ಲದೆ ಬಂದಿರೋರನ್ನ ಕೇಳಿದ್ದೀನಿ ಸರ್. ಪ್ರತಿಯೊಬ್ಬರು ಇವತ್ತು ಕಾರಲ್ಲಿ ಓಡಾಡೋ ಪರಿಸ್ಥಿತಿಲಿದ್ದಾರೆ, ಕಾರ್ ತಗೊಂಡು ಬಂದಿದ್ದಾರೆ. ನಾನು ಕಣ್ಣಾರ ನೋಡಿದ್ದೀನಿ ಅದನ್ನು. ಬೈಕುಗಳು ತಗೊಂಡು ಪೂಜೆ ಮಾಡಿಸ್ತಾರೆ. ಪ್ರತಿಯೊಂದು ಹೊಸ ಗಾಡಿಗೆ ಇಲ್ಲಿ ಪೂಜೆ ಆಗುತ್ತೆ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ, ದೊಡ್ಡವ್ರಿಗೆ ಹುಷಾರಿಲ್ಲ ಅಂದರೆ ಇಲ್ಲಿ ತೀರ್ಥಸ್ನಾನ ಮಾಡ್ಕೋಬೋದು. ಪ್ರತಿ ಅಮಾಸೆ ಹುಣ್ಮೇಲೆ ತೀರ್ಥಸ್ನಾನ ಇರುತ್ತೆ. ಕೊಂಡು ನಮ್ಮ ಮನಸ್ಸಲ್ಲಿ ಏನು ಅನ್ಕೊಂತೀವಿ ಅವ್ರ ಬಾಯಲ್ಲಿ ಅದು ಬಂದಿರುತ್ತೆ ಸರ್. ನಾವು ಏನೂ ಹೇಳಲ್ಲ, ನಮ್ಮ ಹೆಸರು ಸಹಿತ ಹೇಳಲ್ಲ, ಇಲ್ಲಿ ನಾವು ಅಡ್ರೆಸ್ ಸಹಿತ ಹೇಳಲ್ಲ. ಬಂದು ಕೂತ್ಕೊಂಡ್ರೆ ಅವ್ರು ಹೇಳ್ತಾರೆ ಸರ್. ಬರೀ ಕೈ ಮುಗಿರಿ ಸಾಕು, ಆ ಅಮ್ಮ ನಿಮಗೆ ಕಷ್ಟನೇ ಬಗೆಹರಿಸ್ಕೊಡ್ತಾಳೆ. ನಾನು ಆ ಭರವಸೆ ಕೊಡ್ತೀನಿ, ನನಗೆ ಅದಾಗಿದೆ. ಇವನ ಹೆಸರು ಮನ್ವಿತ್ ಅಂತ ಹೇಳಿ. ಹಾಸ್ಪಿಟ್ಲಲ್ಲಿ 9 ದಿನ ಇದ್ದಾಗ ಚೆನ್ನಾಗೇ ಇದ್ದ. ಮನೆ ಕರ್ಕೊಂಬಂದರೆ ಬೆಳಗ್ಗೆ ನೈಟು ಮಲಗ್ತಾನೆ ಇರಲಿಲ್ಲ, ಯಾವಾಗಲೂ ಎನಿ ಟೈಮ್ ತೂಗ್ತಾನೆ ಇರಬೇಕಿತ್ತು. ಹಾಸ್ಪಿಟ್ಲು ಎಲ್ಲೆಲ್ಲೋ ಯಾವುದಾದ್ರು ದೇವಸ್ಥಾನ ಕರ್ಕೊಂಡೋದ್ರೂ ಎಲ್ಲೂ ಆರಾಮಾಗಲಿಲ್ಲ. ಆಮೇಲೆ 1.5 ತಿಂಗಳಿದ್ದಾಗ ಇಲ್ಲಿಗೆ ಬಂದು ಅವರೇ ಮನೆಗೆ ಬಂದು ನೋಡಿದರು. ಒಂದು ಸರಿ ಕರ್ಕೊಂಬನ್ನಿ ಅಂದಮೇಲೆ ಕರ್ಕೊಂಬಂದಮೇಲೆ ಬಂದು ಒಂದೇ ವಾರಕ್ಕೆ ಆರಾಮಾದ. ಆವತ್ತಿಂದ ಇವತ್ತಿನವರೆಗೂ ಅವನು ಎಜುಕೇಷನ್ ಆಗಿರಲಿ, ಅವನೇ ಆಗಲಿ, ಅವನ ಆರೋಗ್ಯ ಒಟ್ಟು ನಮ್ಮ ಇಡೀ ಟೋಟಲ್ ಫ್ಯಾಮಿಲಿಲ್ಲ ಫುಲ್ಲು ಆರಾಮಾಗಿದ್ದೀವಿ. ಯಾವುದೇ ತೊಂದರೆ ಇಲ್ಲ. ನಿಮಗೆ ಕಷ್ಟ ಇದ್ದರೆ ಆದಷ್ಟು ಬಂದು ಒಂದ್ಸರಿ ಟ್ರೈ ಮಾಡಿ, ತೊಂದರೆ ತಪ್ಪೇನಿಲ್ಲ ಅಲ್ಲ. ದುಡ್ಡು ಕಾಸಿಂದ ಏನೂ ಇಲ್ಲ. ನಮ್ಮ ಪ್ರೀತಿ ಏನು ಕಾಣಿಕೆ 10-5 ಕಾಣಿಕೆ ಕೊಡ್ಬೋದು ಅಷ್ಟೇ ಮಂಗಳಾರತಿಗೆ. ಸರ್ ಈ ಕ್ಷೇತ್ರಕ್ಕೆ ಬಂದು 99% ಪಾಯಿಂಟಿಗೆ ಬಂದವರು ಸಕ್ಸಸ್ ತಗೊಂಡು ಹೋಗಿದ್ದಾರೆ. ಅಂದರೆ ಅಮ್ಮನ ಕೇಳ್ಕೊಂಡು ಅಮ್ಮ ಪ್ರಸಾದ ಕೊಟ್ಟ ನಂತರಕ್ಕೆ ನಾವು ಹೋಗಿ ಪಾಯಿಂಟ್ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಶಿವಮೊಗ್ಗ ಅರ್ಕಲಗೂಡು ತನಕ ಮಾಡಿದ್ವಿ, ಸುಮಾರು ಕಡೆ ಮಾಡಿದ್ವಿ. ಪಾಯಿಂಟ್ 750 ಆಗಿದ್ದಾವೆ. 99% ಸಕ್ಸಸ್. ಎಲ್ಲರಿಗೂ ನಮಸ್ತೆ. ನನಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ. ನಾನು ಇಲ್ಲಿಗೆ ನಮ್ಮ ಅಪ್ಪ ದೇವಸ್ಥಾನ ಕರೀತಿದ್ದೆ, ನಾನು ಏನಕ್ಕೆ ಬರಬೇಕು ಅಂತ ಅಂತಿದ್ದೆ. ಸೊ ನಮ್ಮ ಅಪ್ಪ ಒಂದ್ಸರಿ ಕರ್ಕೊಂಬಂದಿದ್ದು, ನನಗೆ ಅವಾಗ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ದೇವರನ್ನ ನಮಗೆ ಆವಾಗ ನಂಬಿಕೆಲಿ ಬಂತು. ನಾನು ಪ್ರೈಮರಿ 7th ನನ್ನ ಆ್ಯನ್ಯಲ್ ಪರ್ಸೆಂಟೇಜು 75 ಮೇಲೆ ಕ್ರಾಸ್ ಆಗಿತ್ತು. ಸೊ ಆವಾಗ ನಾನು 8th ಫಸ್ಟ್ ವೀಕಲ್ಲಿ ಬಂದಾಗ ನನ್ನ ಟೆಸ್ಟಲ್ಲೆಲ್ಲ ಬಿಲೋ 48% ತುಂಬ ಬಿಲೋ ಆ್ಯಾವ್ರೇಜ್ ಆಗಿಬಿಟ್ಟಿದೆ. ಸೊ ಮತ್ತೆ ನೀರು ಕೊಡೋಕ್ಕೆ ಬಂದಾಗ ಇದು ನನ್ನ 5th ಟೈಮು. ಇವಾಗ ಮತ್ತೆ ನನ್ನ ಪರ್ಸೆಂಟೇಜ್ ಎಲ್ಲ 90 ಅಬೌವ್ ಬಂದಿದೆ. ಸೊ ನನಗಿದು ರಿಯಲ್ ಎಕ್ಸ್ಪೀರಿಯೆನ್ಸು. ಮತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಡಿಯನ್ಸಿಗೆ. ಸೊ ಯಾವುದು ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಇಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ನೀರು ಹಾಕ್ಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳಿಗೆ ಮಗುವಾಗಿತ್ತು, ಅದು ತುಂಬ ಕಷ್ಟ ಆಗಿತ್ತು. ಯಾರೋ ಹಿಂಗೆ ಡ್ರೈವರು ಕರ್ಕೊಂಡು ಹೋಗಿದ್ವಿ, ಒಮ್ಮಿನಿ. ಆ ಡ್ರೈವರ್ ಹೇಳಿದ್ರು ಈ ದೇವರು ಇದೆ ಕೆರೆಯಗಳಹಳ್ಳಿಯಲ್ಲಿ, ಆ ದೇವ್ರ ತಕ್ಕ ಬರ್ರಿ, ಅದು ತುಂಬ ಪವರ್ಫುಲ್ ದೇವರು, ನಿಮ್ಮನ್ನೇನು ಕೇಳಲ್ಲ, ಏನು ಮಾಡಲ್ಲ. ಸರಿ ಆಯ್ತು ಬರೋಣ ಅಂತ ಸಂಜೆ ನಾವು ಬಂದ್ವಿ. ಬಂದಾಗ ಅದು ಹೇಳ್ತೀವಿ, ಹುಡುಗನಿಗೆ ಏನೋ ಒಂದು ಗ್ರಾಚಾಷ್ಟೆಯನ್ನು ಮಾಡಿಸ್ಬಿಟ್ಟಿದ್ದಾರೆ, ಆ ಥರ ಈ ಥರ ಆಗಿದೆ. ನೀವು ಈ ನಿಂಬೆಹಣ್ಣನ್ನು 4 ಮೂಲಿಗೆ ಇಟ್ಬಿಡ್ರಿ, ಆ ಮಗು ಚೆನ್ನಾಗಾಗುತ್ತೆ ಅಂತ. 41 ದಿವಸ ಕಡಲೆ ಹೇಳಿತ್ತು. 41 ದಿವಸ ಮಾಡಿ ಅವರೇ ಬಂದು ಮಾಡಿದರು. ತುಂಬ ಚೆನ್ನಾಗೇ ಆ ಹುಡುಗ ಇವತ್ತು ರಾಜ್ಕುಮಾರ್ ಇದ್ದಂಗೆ ಇದ್ದಾನೆ. ಅದರಿಂದ ನಮಗೆ ಈ ದೇವರು ತುಂಬ ಪವರ್ಫುಲ್ ಅಂತ ಗೊತ್ತಾಯಿತು. ನನಗೆ ಆರೋಗ್ಯ ಸರಿ ಇರಲಿಲ್ಲ, ಶಿವಮೊಗ್ಗ ಆಸ್ಪತ್ರೆಗೆ ಹೋಗ್ತಿದ್ದೆ. ನೀನು ಆಸ್ಪತ್ರೆಗೆ ಹೋಗೋದೇ ಬೇಡ ಅಂತ ಹೇಳಿದರು. BP ಶುಗರು. ಈಗ 1 ವರ್ಷ ಆಯಿತು ನಾನು ಆಸ್ಪತ್ರೆಗೆ ಹೋಗಿಲ್ಲ, ಬರೀ ಮಾತ್ರೆಯನ್ನು ತಗೊತಾಯಿದ್ದೀನಿ, ಆ ದೇವಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂಥ ಪವರ್ಫುಲ್. ಬೇಕಾದರೆ ಬರ್ಬೋದು ಅವ್ರ ಭಕ್ತಾದಿಗಳು. ಅಂದರೆ ಇಂಥ ಶಕ್ತಿ ದೇವತೆ ಈ ಅಂಬಾದೇವಿ ಮತ್ತು ಕಣಿವೆಮಾರಮ್ಮ ಅಂತಂದು ಅವರು
ತುಂಬ ಪವರ್ಫುಲ್ಲಾಗಿದೆ. ಇಲ್ಲಿ ಬಂದು ಹೋದವರಿಗೆ ಭಾಳ ಒಳ್ಳೆಯದಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಸರ್ ನನಗೆ ಈ ಕೈ ಹಿಂಗೆ ಎತ್ತಕ್ಕೆ ಬರ್ತಿರ್ಲಿಲ್ಲ. ನಾನು ನಮ್ಮ ಫ್ರೆಂಡ್ ಒಬ್ಬರು ಅವರು ಈ 3 ವರ್ಷದಿದ್ದಲ್ಲೂ ಬರ್ತಿದ್ರು ಇಲ್ಲಿಗೆ. ನಾವು ಈಗೊಂದು ಅವರು ಕರೆದ್ರು, ಎಲ್ಲ ದೇವರು ಒಂದೇ ಹೇಳು, ನಾವು ಅಲ್ಲಿ ಇನ್ನೊಂದು ತಕ್ಕ ಹೋಗ್ತಾಯಿದ್ವಿ ಅಂತ ಹೇಳ್ತಿದ್ವಿ. ಈಗ 1 ವರ್ಷದಿಂದ ಇಲ್ಲಿ ಬರ್ತಾಯಿದ್ವಿ. ಇಲ್ಲಿ ಬಂದು ನೀರು ಹಾಕ್ಸ್ಕೊಂಡು ಇಲ್ಲಿ ದೇವಸ್ಥಾನದಾಗ ಬಂದು ವಾರ ಹೋಗ್ತಾಯಿದ್ವಿ, ತಿಂಗಳಿಗೂ 2 ತಿಂಗಳಿಗೂ. ಈ ಆಮೇಕಿದ್ದ ಈ ಕೈಗೆ ಇದನ್ನು ಕಟ್ಟಿಸ್ಕೊಂಡ್ಮೇಲೆ ನಮಗೆ ಈ ಕೈ ನೋವು ಎಲ್ಲ ಕಡಿಮೆ ಆಗೈತಿ. ಈಗ ಹರಾಳಾಗಿ ಕೈ ಹಿಂಗೆ ಆಡುತ್ತಲ್ಲ, ಏನು ತೊಂದರೆ ಇಲ್ಲ. ಎಂಥರಿಗೂ ಎಲ್ಲದು ಒಳ್ಳೇದಾಗುತ್ತೆ. ಒಟ್ಟು ಇಲ್ಲಿ ಏನು ಮಾಡೋದೇನಿಲ್ಲ, ಇಲ್ಲಿ ದೇವಸ್ಥಾನಕ್ಕೆ ಬರಬೇಕು, ಇಲ್ಲಿ ಇಲ್ಲಿ ತೀರ್ಥ ಸ್ನಾನ ಮಾಡ್ಕೋಬೇಕು, ಈ ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡು ಹೋದ್ರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ಅವ್ರವ್ರ ಹರಕೆ. ಯಾರ ಪುಣ್ಯಾತ್ಮರು ಎಲ್ಲ ಭಕ್ತಾದಿಗಳು ಹೇಳಿದ್ರು ಸರ್ ಅಂತ ಹೇಳ್ಬಿಟ್ಟು ಹೂವು ಅಪ್ಪಣೆ ಅನ್ನೋ ಲೆಕ್ಕಾಚಾರಕ್ಕೆ ಇದಾಯಿತು. ಇಲ್ಲಿ ಬಂದಾಗ ಏನಿಲ್ಲ, ನನ್ನ ಹತ್ರ ₹1 ದುಡ್ಡಿರಲಿಲ್ಲ, ಸುಳ್ಳು ಕೇಳಬೇಕು. ಅಮ್ಮ ಪೆಟ್ರೋಲ್ ಹಾಕ್ಸೋದಕ್ಕೆ ನನ್ನ ದುಡ್ಡಿಲ್ಲ, ಏನೋ ಅನುಕೂಲ ಮಾಡ್ಕೊಡ್ತೀನಮ್ಮ ಅಂತ ನಾನು ಕೇಳಿದಾಗ ಆಮೇಲೆ ನಾನು ಮಾಡ್ಕೊಡ್ತೀನಿ ಹೋಗಿ ಅಂತ ಅಂತು ಅಮ್ಮ. ಏನಮ್ಮ ಹಿಂಗಂತೀಯ ನೀನು, ನಾನು ಮಾಡ್ಕೊಡ್ಲಿಲ್ಲ ಅಂದರೆ ಏನಮ್ಮ ಅಂದರು. ಆಮೇಲಿಂದ ಇನ್ನೊಂದು 6 ತಿಂಗಳಿಗೆ ನೀನು ಹೊಸ ಕಾರ್ ತಗೊಂಬರ್ತೀಯ ಅಂತಂದ್ರು. ಅಮ್ಮ ಇವೆಲ್ಲ ಸುಳ್ಳು ಕಣಮ್ಮ, ಅದು ಅಕಸ್ಮಾತ್ ನಿಜ ಆದರೆ ಏನು ಮಾಡ್ತೀಯ ಅಂತಂದು. ನಿಜ ಆದರೆ ನಾನು ನಿನ್ನ ಸನ್ನಿಧಾನಕ್ಕೆ ಬಂದು ನಾನು ನಿನ್ನ ಪಾದಾರ್ಪಣೆ ಮಾಡ್ತೀನಮ್ಮ, ಅದಲ್ಲ ಅಂತಂದು. ಮತ್ತು ಇನ್ನೇನು ಹೇಳಮ್ಮ ಅಂತಂದೆ. ಏನೋ ಆಮೇಲಿಂದ ಅಮ್ಮ ನೀನು ಏನು ಕೇಳ್ತೀಯೋ ಅದಕ್ಕೆ ಇದಾಗುತ್ತೆ, ಇದು ಬದ್ಧ ಆಯಿತು ಅಂದರೆ ನಾನು ನಿನ್ನ ಸನ್ನಿಧಾನ ಯಾವಾಗಲೂ ಸಾಯೋವರೆಗೂ ಬಿಡಲ್ಲಮ್ಮ ಅಂತ ಹೇಳಿದ್ದೀನಿ. ಆಮೇಲೆ ಕಣ್ಣು ಕಾಣಿಸ್ತಿರಲ್ಲ ಸರ್, ಇಲ್ಲಿ ಬಂದು ಸದಾ ನೀರು ನೀಟಾಗಿ ಹಾಕ್ಸ್ಕೊಂಡು ಹೋಗು, ನಾನು ನೋಡ್ಕೊತೀನಿ. ಕಣ್ಣಿಂದು ಅಮ್ಮ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಕೊಳ್ಳೋಣಮ್ಮ ಅಂತಂದೆ. ಆಪ್ರೇಷನ್ ಬೇಡ, ಏನು ಬೇಡ, ಸಣ್ಣದೇನೋ ಒಂದು ಇದಿದೆ, ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಆಗ್ತಾ ಬರ್ತಿದೆ ಸ್ವಾಮಿ, ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ನಂಬಿದರೆ ಎಲ್ಲದಕ್ಕೂ ಸುಸೂತ್ರವಾಗಿ ಕೆಲಸ ಆಗ್ತದೆ. ನಂಬಬೇಕು, ನಂಬಿಕೆ ಇರಬೇಕಷ್ಟೇ. ಇದು ನಿಮಗೆ ನೋಡೋರಿಗೆ ಒಂದು ದಾರ ಥರ ಕಾಣುತ್ತೆ, ಇದರಲ್ಲಿ ಭಾರಿ ಶಕ್ತಿ ಇದೆ ಈ ದಾರದಲ್ಲಿ. ಏಕೆಂದರೆ ನಾನು ಒಂದು 3 ಹಾದಿ ಕುಡಿತಾಗಿ ಬೈಕ್ನಲ್ಲಿ ಬರೋಲ್ಲೇ ಸ್ವಲ್ಪ ಸಿಡ್ಡಾಗಿ ನಾನಲ್ಲೊಂದು ಸರಿ ಬಿದ್ದಿದ್ದೆ. ಆ ಬಿದ್ದ ಜಾಗದಾಗೆ ಕೈ ಭಾಳ ಹೊಡ್ತಾ ಬಂದಿತ್ತು. ಅಲ್ಲಿಗೆ ಒಂದು ಸತಿ ಏನೋ ನಾವು ನರಗಿರ ಒಳ್ಳೆತನ ಅಂತಂದು ಆಸ್ಪತ್ರೆಗೂ ತೋರಿಸ್ಕೊಂಡೆ, ಅದು ಸರಿ ಆಗಲಿಲ್ಲ. ತಿರುಗಿ ಏನು ಮಾಡಿದೆ, ಇಲ್ಲಿ ಬಂದು ಕೇಳಿದೆ, ನಾನು ನಡ್ಕೊಂತಿದ್ದೆ ದೇವರಿಗೆ, ಭಾಳ ಕಷ್ಟ ಇತ್ತು ನನಗೆಲ್ಲ ಚೆನ್ನಾಗಾಗಿತ್ತು. ಇಲ್ಲೇ ಬಂದು ಕೇಳಿದೆ ಏನಮ್ಮ ಹಿಂಗೆ ಆಗಿಬಿಟ್ಟೈತೆ ಅಂತ. ಅದಕ್ಕೆ ಅಲ್ಲಿ ಹೋಗಿ 3 ಹಾದಿ ಕುಡಿತಾಗೆ ಒಂದಿಷ್ಟು ಗೋವು ತಣಗಿ ಹಾಕ್ಕೊಂಡು ದಾರ ಕಟ್ಟಿದ್ದೀನಿ, ಇದನ್ನು ಕಟ್ಟಿದ್ದೀನಿ, ಈ ದಾರನ ಇನ್ಮೇಲೆ ನೋವು ಹೋಗುತ್ತೆ ಕಣಪ್ಪ ಅಂತ ಹೇಳಿತ್ತು. ಆವಾಗ ಕಟ್ಟಿಸ್ಕೊಂಡು ಈ ದೇವಸ್ಥಾನದ ಅಲ್ಲಿ ಮನೆ ತಾಗೆ ನೋವು ಬರೋದು, ಈ ಗುಡಿಯಾಗೆ ಬಂದು ಕುತ್ಕೊಂತಾಗೆ ಈ ಕೈ ಹೊಡ್ತಾನೆ ಹೋಗೋದು ನನಗೆ. ಇಲ್ಲ ಇದೇನಾಗ್ತೈತೆ ಅವಾಗ ದಾರ ಕಟ್ಸ್ಕೊಳ್ಳೋದೆ. ನಾನು 3 ಸತಿ ದಾರ ಕಟ್ಸ್ಕೊಂಬತ್ತಿ, ನನಗೆ ಈ ಕೈ ನೋವೇ ಹೋಯ್ತು, ಅಚ್ಚುಕಟ್ಟಾಗೆ ಗುಣ ಅದೇ. ಅವರಿಗೆ ನಾನು ಇನ್ನು 3 ವರ್ಷಕ್ಕೆ ಮನೆ ಕಟ್ಟಿ ಮನೆಯಾಗಿ ಬಿಡ್ತೀನಿ ಅಂತ ಹೇಳ್ತು. ಅದೇ ರೀತಿ ಇನ್ನು 3 ವರ್ಷಕ್ಕಿಂತ ಮುಂಚೆನೇ ನನ್ನ ಒಂದು 50 ಲಕ್ಷದ ಮನೆ ಕಟ್ಟಿ ಅದರೊಳಕ್ಕೆ ಹೋಗಿ ತಾಯಿನೇ ಕರ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡು ನಾನು ಭಾರಿ ಚೆನ್ನಾಗಿದ್ದೀನಿ. ಈ ಕರ್ನಾಟಕದಲ್ಲಿ ಎಲ್ಲೋದ್ರೂ ಹಂಗೆ ಹೀಗೆ ಅಂತ ದುಡ್ಡು ಇಸ್ಕೊಳ್ಳೋವಂಥ ದೇವಸ್ಥಾನಗಳಿದೆ. ಇಲ್ಲಿ ಬಂದರೆ ಯಾವ ದುಡ್ಡು ಇಸ್ಕೊಳ್ಳಲ್ಲ, ಏನೂ ಇಲ್ಲ. ನಿಮ್ಮ ಪ್ರೀತಿ ಇದ್ದ ನಿಮಗೆ ಒಳ್ಳೇದಾಯಿತು ಅಂದರೆ ನಿಮ್ಮ ಮನಸ್ಪೂರ್ವಕವಾಗಿ ಇಷ್ಟ ಆದರೆ ಈ ದೇವಸ್ಥಾನ ಇಲ್ಲ, ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಆದಷ್ಟು ನಿಮಗೆ ಸಹಾಯ ಮಾಡಬೇಕು ಅನ್ನೋ ಇದಿದ್ದರೆ ಬಂದು ಸಹಾಯ ಮಾಡಿ. ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ತಾಲೂಕು ಕೆರೆಯಾಗ್ಲಹಳ್ಳಿ ಅಂತೇಳಿ ಊರ ಹೆಸರು. ಆದಷ್ಟು ನಿಮಗೆ ಅನುಕೂಲ ಆದರೆ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಇದೇನಿಲ್ಲ, ಅಮ್ಮನವರು ಅಂದರೆ ನಮ್ಮ ಅಪ್ಪನ ಬ್ಯಾಗ್ನಿಂದ ಮೂಲತಃ ಅವರು ಬ್ಯಾಗ್ನಲ್ಲಿ ಬಂದಿರೋ ಅಮ್ಮನವರು, ಇಲ್ಲಿ ಯಾರು ಮಾಡಿರೋ ಅಮ್ಮನವರಲ್ಲ ಅದು. ಹಾಗಾಗಿ ಆ ಅಮ್ಮಗೆ ತುಂಬ ಪವರ್ಫುಲ್ ಅಂತ ನಾವು ಹೇಳಿ ಬಂದ್ವಿ. ಆಮೇಲೆ ಶುಕ್ರವಾರ ಮಂಗಳವಾರ ಹೂವು ಕೇಳೋ ಪದ್ಧತಿ ಇರುತ್ತೆ ಇಲ್ಲಿ. ಆಮೇಲೆ ಪದ್ಧತಿ ಅದಾದಮೇಲೆ 1 ಗಂಟೆ ಬಿಟ್ಟಿರ್ತೀವಿ, ಹೂವು ಪ್ರಸಾದ ಕೇಳಕ್ಕೆ ಬಿಟ್ಟಿರ್ತೀವಿ. ಅದಾದಮೇಲೆ ಪ್ರಶ್ನೆಗೆ ಬರ್ತೀವಿ. ಈಗ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ. ಆಮೇಲೆ ಅಮ್ಮನ ಅಭಿಷೇಕ ಮಾಡಿದಂಥ ನೀರನ್ನು ಬಂದಂಥ ಜನಗಳಿಗೆ ಅಮ್ಮನವ್ರ ತಲೆ ಮೇಲೆ ಇಟ್ಟು ನೀರನ್ನು ಪ್ರೋಕ್ಷಣೆ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂದರೆ ಮಕ್ಕಳಿಲ್ದಂಥವ್ರಿಗೆ, ಈ ಮದುವೆ ಇಲ್ದಂಥವ್ರಿಗೆ, ಈ ವಾಮಾಚಾರದಲ್ಲಿ ಬಳಲಿರ್ತಾರಲ್ಲ, ಆ ನೋವು, ನಾತ, ಕೈಕಾಲು ನೋವು, ಆ ನೋವು, ಈ ನೋವು ಎಲ್ಲ ಪ್ರತಿಯೊಂದು ಕಾಯಿಲೆಗಳಿಗೂ ಅಮ್ಮನವರ ನೀರು ಹಾಕಿದ ತಕ್ಷಣ ಅವರಿಗೆ ಅದು ಗೊತ್ತಾಗುತ್ತೆ ಏನು ಅಂತ. ನೆಗೆಟಿವ್ ಇರೋದು ಪಾಸಿಟಿವ್ ಬಂದಾಗ ಅದೇ ಗೊತ್ತಾಗುತ್ತೆ. ಹಂಗಾಗಿ ನೀವೆಲ್ಲ ಭಕ್ತಾದಿಗಳು ಕೇಳ್ಕೊಂಡ್ರೆ ಅಲ್ಲೇ ಗೊತ್ತಾಗುತ್ತೆ. ನಾವು ಹೇಳೋಂಥ ಅವಶ್ಯಕತೆ ಏನೂ ಇಲ್ಲ, ಇಲ್ಲೇನು ಕಮರ್ಷಿಯಲ್ ಏನೂ ಇಲ್ಲ. ಬರೋದು ಅವ್ರು ಕೇಳ್ಕೊಳ್ಳೋದು, ಅವ್ರು ಹೋಗೋದು, ಅವ್ರಿಗೆ ಬೇಡಿಕೆ ಈಡೇರಿದ ಮೇಲೆ ಅಮ್ಮನವ್ರಿಗೆ ಏನು ಆರೈಕೆ ಮಾಡ್ಕೊಂಡಿರ್ತಾರೆ ಅವ್ರು ಆರೈಕೆ ತಂದು ಒಪ್ಸೋ ಅಂಥದ್ದು ಅಷ್ಟೇ ಅವ್ರ ಜವಾಬ್ದಾರಿ.